ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ. ಅಂಜನ ವೃಶ್ಚಿಕ ರಾಶಿಯ ವರ್ಷ ಭವಿಷ್ಯ 2025ರ ಒಂದು ಫಲಾನುಫಲಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ಶ್ರೀಮಂತಿಕೆ ಹುಡುಕಿ ಬರೋದಂತೂ ಗ್ಯಾರಂಟಿ ಮತ್ತು ರಾಜಯೋಗ ಅಂತೂ ಪಕ್ಕಾ ಇದೆ. ಅದು ಯಾವ ರೀತಿಯಲ್ಲಿ ಫಲಗಳಿದೆ, ಏನೇನು ಫಲಗಳಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ, ಹಾಗೂ ಶೇರನ್ನು ಮಾಡಿ, ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸೂರ್ಯನಾರಾಯಣ ಎಂದು ಕಮೆಂಟನ್ನು ಮಾಡಿ ಈ ವಿಡಿಯೋನ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಬನ್ನಿ, ವೃಶ್ಚಿಕ ರಾಶಿಯವ್ರ ಬಗ್ಗೆ ನೋಡೋದಾದರೆ, ನೋಡಿ, ವೃಶ್ಚಿಕ ರಾಶಿಯವರು ನಿಮ್ಮದು ಯಾವತ್ತಿಗೂ ಕೂಡ ಅಷ್ಟೇ ದೃಢವಾದಂಥ ಮನಸ್ಸು, ಸ್ಥಿರವಾದಂಥ ಮನೋಭಾವನೆ, ನಿಮ್ಮ ನಂಬಿಕೆಗೆ ಭಾಳಷ್ಟು ಜನರನ್ನು ನಂಬುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತಕ್ಕಂಥದ್ದು, ಮತ್ತು ಯಾವುದೇ ವಿಷಯದಲ್ಲೂ ಕೂಡ ಅಷ್ಟೇ ಭರವಸೆಯಿಂದ ಮುನ್ನಡೆಯುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ. ಯಾವಾಗ ನಿಮಗೆ ಒಂದು ತಪ್ಪುಗಳನ್ನು ಏನಾದರೂ ಒಬ್ಬ ವ್ಯಕ್ತಿಯಿಂದ ಕಂಡು ಬಂದರೆ ನೀವು ಜೀವನ ಪೂರ್ತಿ ಅವರ ಹತ್ರ ಹೋಗೋದೇ ಇಲ್ಲ. ಅಂಥ ವ್ಯಕ್ತಿತ್ವದಲ್ಲಿ ಇರತಕ್ಕಂಥ ವ್ಯಕ್ತಿಗಳು ನೀವು ವೃಶ್ಚಿಕ ರಾಶಿಯವರು ಈ ವರ್ಷದಲ್ಲಿ ನಾವು ನೋಡಿದಾಗ, ನೋಡಿ, ವೃಶ್ಚಿಕ ರಾಶಿಯವರು ಈ ವರ್ಷದಲ್ಲಿ ನಿಮಗೆ ಬಹಳಷ್ಟು ಉತ್ತಮವಾಗಿರುತ್ತದೆ ಮತ್ತು ವರ್ಷದ ಆರಂಭದಲ್ಲಿ ಆತ್ಮವಿಶ್ವಾಸ ಮತ್ತು ಇರುತ್ತದೆ ಮತ್ತು ಅತಿಯಾದ ಆತ್ಮವಿಶ್ವಾಸವನ್ನು ಕೂಡ ಹೊಂದಿಕೊಂಡಿರುವಂತಹ ಸಾಧ್ಯತೆಯು ಕೂಡ ಇದೆ. ಮತ್ತು ನೀವು ಹೆಚ್ಚು ಗುರುರಾಘವೇಂದ್ರ ಸ್ವಾಮಿಗಳನ್ನು ಆರಾಧನೆ ಮಾಡಿ, ಅಥವಾ ಸೂರ್ಯ ದೇವನಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಅಂದಿನ ದಿನ ನಿಮಗೆಲ್ಲವೂ ಕೂಡ ಶುಭವೂ ಕೂಡ ಆಗುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು. ನೋಡಿ, ನಿಮ್ಮ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡ ಕೂಡಿಕೊಂಡು ಬರುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ನಿಮಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬಹಳಷ್ಟು ರೀತಿಯಾದಂಥ ಯಶಸ್ಸಿದೆ. ವ್ಯಾಪಾರ, ವ್ಯವಹಾರ, ಉದ್ಯೋಗ ಮತ್ತು ನಿಮ್ಮ ಕೆಲಸ ಕಾರ್ಯ ಏನೇನು ಫಲಗಳಿದೆ ಅನ್ನೋದನ್ನು ಒಂದೊಂದೇ ಆಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ನಿಮ್ಮ ಆರ್ಥಿಕ ಸ್ಥಿತಿಯಲ್ಲೂ ಕೂಡ ಈ ವರ್ಷದಲ್ಲಿ ಸಾಕಷ್ಟು ರೀತಿಯಾದ ಜೀವನದಲ್ಲಿ ಮಿಶ್ರ ಫಲದಿಂದ ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ. ನೋಡಿ, ಮಿಶ್ರ ಫಲದಿಂದ ಇದೆ, ಆದರೆ ನೀವು ಹಣಕಾಸಿನ ಸ್ಥಿತಿಯಲ್ಲಿ ಸಾಕಷ್ಟು ರೀತಿಯಾದಂಥ ಕೊಂಚ ಏರಿಳಿತಗಳು ಇರಬಹುದು. ಆದರೆ ಇದೆಲ್ಲವೂ ಕೂಡ ನಿಮಗೆ ವರ್ಷದ ಆರಂಭದಲ್ಲಿ ಇರ್ತಕ್ಕಂಥದ್ದು. ನಿಮಗೆ ಮಾರ್ಚ್ ಮತ್ತು ಏಪ್ರಿಲ್ನ ನಂತರ ನಿಮಗೆ ಶ್ರೀಮಂತಿಕೆ ಅನ್ನೋದು ಹುಡುಕಿಕೊಂಡು ಬರೋದಂತೂ ಗ್ಯಾರಂಟಿ. ಮತ್ತು ಎಷ್ಟೋ ದಿನಗಳಿಂದ ಬರಬೇಕಾದಂತಹ ಹಣ ಎಲ್ಲವೂ ಕೂಡ ಬರುವಂತಹ ಸಾಧ್ಯತೆ ಇದೆ. ಯಾವುದೋ ಒಂದು ಬಿಸ್ನೆಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಭಾಳಷ್ಟು ವರ್ಷಗಳಿಂದ ಬಂದಿರೋದಿಲ್ಲ, ಅದು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ. ಎಲ್ಲೋ ಒಂದು ಲೇವಾದೇವಿ ವ್ಯವಹಾರವನ್ನು ಮಾಡಿರ್ತೀರಾ, ಅಥವಾ ಒಂದು ಸಾಲಕ್ಕೆ ಯಾರಿಗೂ ಕೊಟ್ಟಿರ್ತೀರಾ, ಅವರು ಕೊಡದೇ ಇಲ್ಲದೆ ಇರಬಹುದು, ಅಂಥವರು ನಿಮಗೆ ಕೊಡುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಸೆಪ್ಟೆಂಬರ್ ಒಳಭಾಗದಲ್ಲಿ ನಿಮಗೆ ಬರಬೇಕಾದಂತಹ ಹಣ ಎಲ್ಲವೂ ಕೂಡ ಬಂದುಬಿಡುತ್ತೆ ಮತ್ತು ಇದರಿಂದ ನಿಮಗೆ ಲಾಭವೂ ಕೂಡ ಆಗುತ್ತೆ ಮತ್ತು ಶ್ರೀಮಂತಿಕೆ ಅನ್ನೋದು ಹುಡುಕೊಂಡು ಬರೋದು ಗ್ಯಾರಂಟಿ. ಮತ್ತು ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ರೀತಿಯಾದಂಥ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಮತ್ತು ನಿಮಗೆ ಸ್ವಲ್ಪ ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳಾಗಿದ್ದರೆ ಅದು ನಿಮ್ಮ ಪರ ಆಗುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇದರಿಂದ ನೀವೇನು ಮಾಡ್ತೀರಂದರೆ, ಸ್ವಲ್ಪ ಆದಷ್ಟು ನೀವು ಹಣವನ್ನು ಹೂಡಿಕೆಯನ್ನು ಮಾಡಲಿಕ್ಕೆ ನೀವು ಭಾಳಷ್ಟು ಪ್ರಯತ್ನವನ್ನು ಪಡುವಂಥ ವ್ಯಕ್ತಿಗಳು ನೀವು ಆಗಿರ್ತೀರ. ಮತ್ತು ಐಷಾರಾಮಿ ಹಣ ಬಂದಿದ ತಕ್ಷಣ ಸ್ವಲ್ಪ ಐಷಾರಾಮಿ ಜೀವನಗಳಿಗೆ ಒಳಗಾಗುವಂಥ ಸಾಧ್ಯತೆ ಕೂಡ ಇದೆ. ಆ ಐಷಾರಾಮಿ ಜೀವನವನ್ನು ಬಿಟ್ಟು ನೀವು ಸ್ವಲ್ಪ ಮಟ್ಟಿಗೆ ಹೂಡಿಕೆಯ ಜೀವನವನ್ನು ಪ್ರಾರಂಭ ಮಾಡೋದು ಉತ್ತಮ ಅನ್ನೋದನ್ನು ಇಲ್ಲಿ ಹಣಕಾಸಿನ ಸ್ಥಿತಿಗತಿಗಳು ಹೇಳ್ತಾ ಇರ್ತಕ್ಕಂಥದ್ದು. ವರ್ಷದ ಅಂತ್ಯದ ಒಳಗೆ ನೀವು ಸ್ವಲ್ಪ ಅಲಂಕಾರಿ ವಸ್ತುಗಳ ಮೇಲೆ ವ್ಯಾಮೋಹಕ್ಕೆ ಒಳಗಾಗುವಂತಹ ಸಾಧ್ಯತೆ ಇದೆ. ಯಾಕೆಂದರೆ ಎಲ್ಲ ಹಣನೂ ಕೂಡ ಬರುವಂತಹ ಸಾಧ್ಯತೆ ಇರೋದ್ರಿಂದ, ಹಾಗಾಗಿ ಅದಕ್ಕೆ ನೀವು ಐಷಾರಾಮಿ ಜೀವನಕ್ಕೆ ಒಳಗಾಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಇನ್ನು ವೈವಾಹಿಕ ಜೀವನದ ಬಗ್ಗೆ ನೋಡೋದಾದರೆ, ವೈವಾಹಿಕ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಉತ್ತಮವಾಗಿರುತ್ತದೆ ಮತ್ತು ಸಣ್ಣ ಪುಟ್ಟ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ವಿವಾದಗಳು ಕಂಡುಬರುವಂತಹ ಸಾಧ್ಯತೆ ಇದೆ. ಅದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ನಿಮ್ಮ ಪ್ರೀತಿಯು ಕೂಡ ಇನ್ನೂ ಹೆಚ್ಚಿಗೆ ಆಗುವಂಥ ಸಂದರ್ಭ ಕೂಡ ಬರುವಂಥ ಸಾಧ್ಯತೆ ಇದೆ. ಪತ್ನಿ ಮೇಲಿರ್ತಕ್ಕಂತಹ ಪ್ರೀತಿ ಹೆಚ್ಚಾಗುವಂಥ ಸಾಧ್ಯತೆ ಇದೆ, ಅಥವಾ ನಿಮ್ಮ ಗಂಡನ ಮೇಲಿರ್ತಕ್ಕಂಥ ಒಂದು ಪ್ರೀತಿ ಬಾಂಧವ್ಯ ಹೆಚ್ಚಾಗಿ ಕಂಡುಬರುವಂಥ ಸಾಧ್ಯತೆ ಇದೆ. ಮತ್ತು ನಿಮ್ಮ ಪತಿ ಅಥವಾ ಪತ್ನಿ ನಿಮ್ಮ ಮೇಲೆ ಸಾಕಷ್ಟು ರೀತಿಯಾದಂತಹ ಕಾಳಜಿಯನ್ನು ವಹಿಸುವಂಥ ಸಾಧ್ಯತೆ ಇದೆ. ಮತ್ತು ನಿಮ್ಮ ಮೇಲೆ ಸ್ವಲ್ಪ ಆರೋಗ್ಯದ ಕಾಳಜಿಯನ್ನು ವಹಿಸುವಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಮಕ್ಕಳು ನಿಮಗೆ ಸಾಕಷ್ಟು ರೀತಿಯಾದಂತಹ ಗೌರವವನ್ನು ತೋರುತ್ತಾರೆ ಮತ್ತು ಗೌರವಯುತವಾಗಿರ್ತಕ್ಕಂತಹ ಕೆಲಸಗಳನ್ನು ಮಾಡಿ ಒಂದು ಒಳ್ಳೆ
ಪ್ರಶಂಸೆಯನ್ನು ಪಡೆಯುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಮತ್ತು ವೈವಾಹಿಕ ಜೀವನದಲ್ಲಿ ನೀವು ಸಾಕಷ್ಟು ರೀತಿಯಾದಂಥ ಪತಿಯ ಮೇಲೆ ಸಾಕಷ್ಟು ಭರವಸೆಯನ್ನು ಇಟ್ಕೊಂಡು ನೀವು ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಮತ್ತು ಯಾವುದೇ ವಾದ ವಿವಾದಗಳನ್ನು ಮಾಡದೆ ಒಂದು ಶಾಂತಚಿತ್ತವಾಗಿ ಇದು ಯಾವುದು ಸರಿ ಯಾವುದು ತಪ್ಪು ಎನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ನೀವು ಕೆಲಸವನ್ನು ಮಾಡಿದ್ರೆ ನಿಮಗೆ ನಿಮ್ಮ ವೈವಾಹಿಕ ಜೀವನಕ್ಕೆ ಒಂದು ಪರಿಹಾರವು ಕೂಡ ಇದು ಪರಿಹಾರವನ್ನು ನೀವು ಕಂಡುಕೊಳ್ತೀರಾ. ಇನ್ನು ನಿಮ್ಮ ಪ್ರೇಮ ಜೀವನದ ಬಗ್ಗೆ ನೋಡೋದಾದರೆ ಸ್ವಲ್ಪ ಪ್ರೇಮ ವಿವಾಹದಲ್ಲಿ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ. ಈ ವರ್ಷದಲ್ಲಿ ನಿಮ್ಮ ಪ್ರೇಮ ಜೀವನ ಉತ್ತಮವಾಗಿರುತ್ತದೆ. ನೀವು ಅವಿವಾಹಿತರಾಗಿದ್ದರೆ ಪ್ರೇಮ ವಿವಾಹ ಸಾಧ್ಯತೆಗಳು ಕೂಡ ಇದೆ. ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನಿಮ್ಮ ಮನಸ್ಸು ಬಿಚ್ಚಿ ಮಾತನಾಡುವ ಸಮಯ ಅದು ಫೆಬ್ರವರಿಯಲ್ಲಿ ಇಬ್ಬರ ನಡುವೆ ಕೂಡ ಉಡುಗೊರೆ ಮತ್ತು ವಿನಿಮಯ ನಡೆಯಲಿದೆ. ಏಪ್ರಿಲ್ ಹಾಗೂ ಮೇ ತಿಂಗಳಿನಲ್ಲಿ ನೀವು ಉತ್ತಮ ಫಲಿತಾಂಶವನ್ನು ಪಡೆಯುವಿರಿ. ಆದರೆ ಪ್ರೇಮ ವ್ಯವಹಾರಗಳಿಗೆ ಇದು ಸರಿಯಾದ ಸಮಯವಲ್ಲ. ಸ್ವಲ್ಪ ಹಣಕಾಸಿನ ವ್ಯವಹಾರವನ್ನು ಇಬ್ಬರ ಮಧ್ಯೆ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಇಬ್ಬರು ಹಣಕಾಸಿನ ವಿಷಯಗಳಲ್ಲಿ ಏನಾದರೂ ಮಾಡಿದರೆ ಸ್ವಲ್ಪ ಕಷ್ಟಗಳು ಎದುರಿಸುವಂಥ ಸಾಧ್ಯತೆಯು ಕೂಡ ಇದೆ. ಸ್ವಲ್ಪ ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನೀವು. ಮತ್ತು ಸ್ವಲ್ಪ ಆದಷ್ಟು ರೀತಿಯಾದಂಥ ಒಂದು ನಿಮ್ಮ ಪ್ರೇಯಸಿ ಮೇಲೆ ಅಥವಾ ನಿಮ್ಮ ಪ್ರೇಯಸಿ ಮೇಲೆ ಸಾಕಷ್ಟು ರೀತಿಯಾದಂಥ ಒಂದು ಹಣದ ಒತ್ತಡವನ್ನು ಹೇರಲಿಕ್ಕೆ ಹೋಗಬೇಡಿ. ಅಥವಾ ನಿಮ್ಮ ಸಂಗಾತಿ ಕೂಡ ಆಗಿರ್ಬೋದು, ನೀವು ಸ್ತ್ರೀ ಆಗಿರ್ಬೋದು ಅಥವಾ ಪುರುಷರಾಗಿರ್ಬೋದು, ನೀವು ತುಂಬ ಇಷ್ಟಪಡ್ತಾ ಇರೋರ ಮೇಲೆ ಸಾಕಷ್ಟು ರೀತಿಯಾದಂತಹ ಹಣದ ಹೊರೆಯನ್ನು ಹಾಕಲಿಕ್ಕೆ ಹೋಗಬೇಡಿ. ಅದು ನಿಮ್ಮ ನಿರ್ಧಾರಗಳು ಸ್ವಲ್ಪ ಬಹಳಷ್ಟು ತಪ್ಪು ದಾರಿಗೆ ಕರೆದುಕೊಂಡು ಹೋಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ. ಇನ್ನು ವೃತ್ತಿ ಜೀವನದಲ್ಲಿ ನೋಡೋದಾದರೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಪ್ರಗತಿ ಆಗುವಂಥ ಸಾಧ್ಯತೆ ಇದೆ. ಮತ್ತು ನಿಮ್ಮ ಉದ್ಯೋಗದಲ್ಲಿ ವ್ಯವಹಾರಗಳಿಗೆ ಉತ್ತಮ ಸಮಯವು ಕೂಡ ಅನುಕೂಲಕರವಾಗಿದೆ. ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ವಿಯನ್ನು ಮುಂದುವರಿಸಲು ಪರಿಶ್ರಮಿಸುತ್ತೀರಾ. ಮುಂದೆ ಸಾಗಲು ಅನೇಕ ಸುವರ್ಣಾವಕಾಶಗಳು ನಿಮ್ಮ ಮುಂದೆ ಬರಲಿದೆ. ವೃತ್ತಿ ಜೀವನದಲ್ಲಿ ವಿದೇಶಕ್ಕೆ ಹೋಗುವಂಥ ಸಾಧ್ಯತೆಯು ಕೂಡ ಇದೆ. ಉದ್ಯೋಗದಲ್ಲಿ ಬಡ್ತಿ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಆದಾಯವು ಕೂಡ ಹೆಚ್ಚಾಗುವಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಮತ್ತು ವಿಶೇಷವಾಗಿ ನೀವು ಬಹಳಷ್ಟು ಈ ಕ್ರೆಡಿಟ್ ಕಾರ್ಡ್ನಿಂದ ಸ್ವಲ್ಪ ಆದಷ್ಟು ದೂರ ಇರೋದು ಒಳ್ಳೆಯದು. ಸ್ವಲ್ಪ ಆದಷ್ಟು ಕೂಡ ನೀವು ಸ್ವಲ್ಪ ಯಾವುದೋ ಒಂದು ಫ್ರೀಯಾಗಿ ನಿಮಗೆ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ ಅಂತ ಹೇಳಿ ಅದನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಕ್ರೆಡಿಟ್ ಕಾರ್ಡಿಂದ ದೂರ ಇದ್ದರೆ ನಿಮಗೆ ಬಹಳಷ್ಟು ಒಳ್ಳೆಯದು. ಇನ್ನು ಸರ್ಕಾರಿ ವಲಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂಥ ಯಶಸ್ಸನ್ನು ಪಡೆಯುವಂತಹ ಸಾಧ್ಯತೆಯು ಕೂಡ ಇದೆ. ಇನ್ನು ಶಿಕ್ಷಣದ ಬಗ್ಗೆ ನೋಡೋದಾದರೆ ಮಕ್ಕಳಲ್ಲಿ ಅಥವಾ ನೀವು ಉನ್ನತ ವ್ಯಾಸಂಗಕ್ಕೋಸ್ಕರ ನೀವು ಭಾಳಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಡ್ತಾ ಇದ್ದರೆ ಅಂಥವರಿಗೆ ಸಾಕಷ್ಟು ಯಶಸ್ಸನ್ನು ಪಡೆಯುವಂತಹ ಸಾಧ್ಯತೆ ಇದೆ. ನಿಮ್ಮ ಅಧ್ಯಯನದಲ್ಲಿ ಉತ್ತಮ ಫಲಿತಾಂಶವನ್ನು ಬಯಸುವಿರಿ. ನೀವು ನಿಮ್ಮ ಕಠಿಣ ಪರಿಶ್ರಮವನ್ನು ಇನ್ನಷ್ಟು ಹೆಚ್ಚಿಸಲು ಅಧ್ಯಯನ ಜೊತೆಗೆ ಮತ್ತು ನಿಮ್ಮ ಪ್ರತಿಭೆಗೆ ಒಂದು ಸಮಯ ನೀಡಿ. ಮತ್ತು ಕ್ರೀಡಾಪಟುಗಳಿಗೆ ಮತ್ತು ಕ್ರೀಡೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂಥ ಯಶಸ್ಸು ಮತ್ತು ನಿಮ್ಮ ಗುರಿ ನಿಮ್ಮ ಧ್ಯೇಯ ಮುಟ್ಟುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಮತ್ತು ಭಾಳಷ್ಟು ಯಾವುದಾದ್ರೂ ಒಂದು IIT ಎಕ್ಸಾಮ್ಗೆ ಬರೆಯೋರಾಗಿರ್ಬೋದು ಅಥವಾ ಒಂದು ವೈದ್ಯಕೀಯ ಆಗೋದಕ್ಕೆ ಸಾಕಷ್ಟು ಕಷ್ಟಗಳನ್ನು ಪಡ್ತಾ ಇರ್ತಕ್ಕಂಥ ಕೆಲವು ಎಕ್ಸಾಮ್ಗಳನ್ನು ಬರಿತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅಂಥವರಿಗೆ ವಿಶೇಷವಾದಂಥ ಲಾಭ. ಇಂಜಿನಿಯರಿಂಗ್ಗಳಿಗೆ ಸೀಟ್ಗೋಸ್ಕರ ನಾನು ಸಾಕಷ್ಟು ಕಷ್ಟಪಡ್ತಾ ಇದ್ದೀನಿ ಸ್ವಾಮಿಗಳೇ, ಮತ್ತು ನಾನು ಒಂದು ಒಳ್ಳೆ ಡಾಕ್ಟರ್ ಸೀಟ್ನ ಪಡೆದುಕೊಳ್ಳೋದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀನಿ ಅಂದರೆ ಅಂಥವರಿಗೆ ವಿಶೇಷವಾದಂಥ ಲಾಭ ಈ ವರ್ಷದಲ್ಲಿ ಸಾಕಷ್ಟು ರೀತಿಯಾದಂಥ ಯಶಸ್ಸನ್ನು ಪಡೆಯುವಂಥ ಸಾಧ್ಯತೆ ಇದೆ. ನಿಮ್ಮ ಗುರಿ ವಿದ್ಯಾರ್ಥಿಗಳಿಗೆ ನಿಮ್ಮ ಗುರಿ ಏನಿದೆ ಸಾಕಷ್ಟು ರೀತಿಯಲ್ಲಿ ನೇರವಾಗಿರುತ್ತೆ, ಎಲ್ಲೂ ಕೂಡ ಅದು ವಾಲೋದಿಲ್ಲ. ಈ ವರ್ಷದಲ್ಲಿ ಆ ರೀತಿಯಾದಂಥ ಒಂದು ಫಲಗಳನ್ನ ನೀವು ಕಾಣುವಂಥ ಸಾಧ್ಯತೆ ಇದೆ. ಮತ್ತು ಈ ವರ್ಷದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಲೇಬೇಕಾಗುತ್ತದೆ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ನಿರ್ಲಕ್ಷ್ಯವನ್ನು ಮಾಡಿದರೆ ಸಾಕಷ್ಟು ನಷ್ಟವನ್ನು ಉಂಟು ಮಾಡುತ್ತದೆ. ಮತ್ತು ವರ್ಷದ ಆರಂಭದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಲೇಬೇಕು. ನೀವು ಈ ಸಮಯದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೊಂದಬಹುದು. ಹಾಗಾಗಿ ನೀವು ನಿರ್ಲಕ್ಷ್ಯವನ್ನು ತೋರದೆ ಸಣ್ಣ ಪುಟ್ಟವಾದಂತಹ ಗಾಯವಿದ್ದರೂ ಕೂಡ ಅದನ್ನು ವಾಸಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾಕೆಂದರೆ ಏಪ್ರಿಲ್ ತಿಂಗಳಿನಲ್ಲಿ ಸ್ವಲ್ಪ ನಿಮ್ಮ ಆರೋಗ್ಯವು ಕೂಡ ಸುಧಾರಿಸುವಂತಹ ಸಾಧ್ಯತೆ ಇದೆ. ಮತ್ತು ಆದರೆ ಮೇ ಮತ್ತು ಜೂನ್ ತಿಂಗಳಿನಲ್ಲಿ ಸ್ವಲ್ಪ ದೈಹಿಕ ನೋವು ಉಂಟಾಗುವಂತಹ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯವು ಕೂಡ ದುರ್ಬಲವಾಗಿರಬಹುದು. ಮತ್ತು ಈ ಸಮಯದಲ್ಲಿ ರೋಗ ನಿರೋಧಕ ಶಕ್ತಿಗೆ ಸಂಬಂಧಪಟ್ಟಂಥ ಆಹಾರವನ್ನು ಸೇವನೆ ಮಾಡುವುದು ಉತ್ತಮ. ಇಮ್ಯುನಿಟಿ ಪವರನ್ನು
ಬೂಸ್ಟ್ ಮಾಡ್ಕೋಬೇಕು ಮತ್ತು ವೈದ್ಯಕೀಯ ಸಲಹೆಯನ್ನು ಪಡೆಯುವುದು ಉತ್ತಮ, ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯುವುದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ, ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಕಷ್ಟಗಳನ್ನ ಎದುರಿಸ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ನೀವು ಈ ಪರಿಹಾರವನ್ನು ಮಾಡಿ. ಬೆಳಗ್ಗೆ ಎದ್ದಿದ ತಕ್ಷಣ ಸೂರ್ಯದೇವನಿಗೆ ನಮಸ್ಕಾರ ಮಾಡಿ ಅಥವಾ ಗುರುರಾಘವೇಂದ್ರ ಸ್ವಾಮಿಗಳನ್ನು ಆರಾಧನೆ ಮಾಡಿದರೆ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತೆ. ನೋಡಿ, ನಿಮ್ಮ ಕಷ್ಟಗಳೆಲ್ಲ ದೂರವಾಗಬೇಕು ಅಂತ ಹೇಳಿದರೆ ಸೂರ್ಯನಾರಾಯಣ ಎಂದು ಕಮೆಂಟ್ ಮಾಡಿ ಮತ್ತು ಸೂರ್ಯದೇವ ಎಂದು ಕಮೆಂಟ್ ಮಾಡಿ ಅಥವಾ ರಾಘವೇಂದ್ರಾಯ ನಮಃ ಅಂತೇಳಿ ಕಮೆಂಟ್ ಮಾಡಿ. ಭಾಳಷ್ಟು ರೀತಿಯಾದಂಥ ಶುಭವಾಗುತ್ತೆ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ.